ಬೆಂಗಳೂರಿಗರೆ ಚರಂಡಿ ಪಕ್ಕ ಹೋಗುವ ಮುನ್ನ ಎಚ್ಚರವಾಗಿರಿ, ಸ್ಲ್ಯಾಬ್ ಹಾಕದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಬೆಂಗಳೂರಿಗರೆ ಚರಂಡಿ ಪಕ್ಕ ಹೋಗುವ ಮುನ್ನ ಎಚ್ಚರವಾಗಿರಿ, ಸ್ಲ್ಯಾಬ್ ಹಾಕದೆ ನಿರ್ಲಕ್ಷ್ಯ, ಚರಂಡಿಗೆ ಬಿದ್ದ ವ್ಯಕ್ತಿ. ಚಾಮರಾಜಪೇಟೆಯ ಶಿರಸಿ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು. ಚರಂಡಿಗೆ ದಾಟಲು ಹಲಗೆ ಹಾಕಿದ್ದ ಶಾಪ್ ಸಿಬ್ಬಂದಿ ಹಲಗೆ ಮೇಲೆ ಕಾಲಿಟ್ಟಂತೆ ಚರಂಡಿಗೆ ಬಿದ್ದ ವ್ಯಕ್ತಿ ಪಲ್ಟಿಯಾಗಿ ಬೀಳ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವ್ಯಕ್ತಿ ಒಳಗೆ ಬೀಳುತ್ತಿದ್ದಂತೆ ರಕ್ಷಣೆಗೆ ಬಂದ ಸ್ಥಳೀಯರು. ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಸಿಚುವೇಶನ್ಸ್ಗಳನ್ನ, ಈ ರೀತಿಯಾದಂತಹ ಕಾಮಗಾರಿಯನ್ನ ನಾವು ತುಂಬಾ ಗಮನಿಸಬಹುದು. ತುಂಬಾ ಇದೆ ಬೆಂಗಳೂರಿನಲ್ಲಿ ನಾವು ಹುಡುಕಿ ನೋಡಿದಾಗ. ಸಿಲಿಕಾನ್ ಸಿಟಿ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಚರಂಡಿಗಳ ವ್ಯವಸ್ಥೆ ಚೆನ್ನಾಗಿದೆ, ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿ ನಡೀತಾ ಇದೆ, ಎಲ್ಲವೂ ಸಹಿತ ಮಾತಾಡ್ತಾರೆ. ಬಟ್ ಇಂತಹ ಘಟನೆಗಳು ಈ ಒಂದು ಘಟನೆ ಅಲ್ಲ, ಈ ಥರದ್ದು ಸುಮಾರಿದೆ ಬೆಂಗಳೂರಿನಲ್ಲಿ ಹುಡುಕಿ ನೋಡಿದಾಗ. GBA ಏನ್ ಮಾಡ್ತಾ ಇದೆ ನೋಡಿ, ಗಮನಿಸ್ತಾ ಇದ್ದೀವಿ. ಎಸ್, ಅಲ್ಲಿ ಚರಂಡಿಯನ್ನ ದಾಟೋದಕ್ಕೆ ಅಂತ ಒಂದು ಸ್ಲ್ಯಾಬ್, ಒಂದು ಮರದ ಇದನ್ನ ಇಟ್ಟಿರ್ತಾರೆ ಅಲ್ಲಿ ಸೇಫ್ಟಿಗೆ ಅಂತ, ಓಡಾಡಕ್ಕೆ ಅಂತ. ಬಟ್ ಅದು ಅಲ್ಲಿ ಕಾಲಿಡ್ತಾ ಇದ್ದಂತೆ ಆ ಚರಂಡಿ ಒಳಗಡೆ ಬಿದ್ದು ಬಿಟ್ಟಿದೆ. ಈ ರೀತಿಯಾದಂಥ ಘಟನೆಗಳು. ಈ ಹಿಂದೆ ಒಂದು ಘಟನೆಯನ್ನ ಗಮನಿಸಿದ್ವಿ. ಚಿಕ್ಕ ಮಗು ರಸ್ತೆಯಲ್ಲಿರುವಂಥ ಗುಂಡಿಯಲ್ಲಿ ಬಿದ್ದು ಸಾವನ್ನಪ್ಪುತ್ತೆ. 2 ವರ್ಷದ ಮಗು ಸಾವನ್ನಪ್ಪುತ್ತೆ. ಅಂದ್ರೆ ಇಂಥ ಘಟನೆಗಳು ನಡೀತಾನೆ ಇದೆ. ಈ ಘಟನೆಗಳು ನಡೆದಾಗ ಮಾತ್ರ ಒಂದಿಷ್ಟು ದೊಡ್ಡವರು ಅಂತ ಅನಿಸ್ಕೊಂಡಂತ ವ್ಯಕ್ತಿಗಳು ಬರ್ತಾರೆ, ಕ್ಯಾಮ್ರಾ ಮುಂದೆ ಪೋಸ್ ಕೊಟ್ಟು ಮಾತಾಡಿ ಹೋಗ್ತಾರೆ. ಬಟ್ ಈ ತರದ ಸಿಚುವೇಶನ್ಸ್ಗಳನ್ನ ನಡೆದ ರೀತಿಯಲ್ಲಿ ಸರಿಯಾದ ರೀತಿಯಾದಂಥ ಕಾಮಗಾರಿಯನ್ನ ತರೋದ್ರಲ್ಲಿ ಯಾಕೆ ಇವರು ಬರ್ತಾ ಇಲ್ಲ? ಬೆಂಗಳೂರಿನ ಅಭಿವೃದ್ಧಿ ಅಂತ ಅಂದ್ರೆ ಇದೇನಾ? ಒಂದು ಡ್ರೈನೇಜ್ ಸಿಸ್ಟಮ್ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಬೆಂಗಳೂರಿನಲ್ಲಿ. ಇನ್ನು ಮಳೆ ಆಯಿತು ಅಂದರೆ ಸಾಕು, ಬೆಂಗಳೂರನ್ನ ನೋಡೋಗಿಲ್ಲ, ಕೆರೆಗಳ ರೀತಿಯಲ್ಲಿ ಹರಿತಾ ಇರುತ್ತೆ ನೀರುಗಳು. ಇಂಥ ಒಂದು ವ್ಯವಸ್ಥೆ ಎಲೆಕ್ಷನ್ ಟೈಮಲ್ಲಿ ಬಂದು ಮನೆ ಮನೆಗೆ ಬಾಗಿಲಿಗೆ ಹೋಗಿ ಕಾಲು ಬೀಳ್ತೀನಿ, ಕೈ ಮುಗಿತೀನಿ, ಓಟ್ ಹಾಕಿ ಅಂತ ಕೇಳುವಂಥ ನಮ್ಮ ನಾಯಕರು ಇಂಥ ಸಮಯದಲ್ಲಿ ಅವ್ರಿಗೆ ಕಣ್ಣಿಗೆ ಕಾಣಿಸಲ್ಲ.